ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ತುಂಬ ಕಷ್ಟಪಡ್ತಾ ಇದ್ದೀರಾ, ಯಾವೊಂದು ಕಾರ್ಯ ನಿಮಗೆ ಕೈ ಹಿಡಿತಾ ಇಲ್ಲ. ಸೊ ಏನಿರ್ಬೋದು ಇದಕ್ಕೆ ರೀಸನ್? ಇದೊಂದು ಟ್ರಾನ್ಸ್ಫಾರ್ಮೇಷನ್ ಸ್ಟೇಜಾ ಅಥವಾ ಸೊ ಏನು ಸಿಚುವೇಶನ್, ಯಾವ ಸಿಚುವೇಶನಲ್ಲಿದ್ದೀರಾ, ಮುಂದೆ ಹೇಗೆ? ಸೊ ಇದೆಲ್ಲದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ನೀವು ನಂಬೋ ದೈವವನ್ನು ನೆನೆಸಿಕೊಳ್ಳಿ. ಸೊ ನಿಮ್ಮ ಕಷ್ಟ ಏನಿದೆ ಅಲ್ಲ ಅದು ಪರಿಹಾರ ಆಗುತ್ತಾ? ಸೊ ಪರಿಹಾರ ಆಗೋದಿದ್ರೆ ಇನ್ 11 ಡೇಸ್ ನಿಮಗೊಂದು ಹಿಂಟ್ ಸಿಗಲಿದೆ. ಓಕೆ, ಈ ಹಿಂಟ್ ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತದೆ. ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಇಲ್ಲ ಶಿಫ್ಟ್ ಆಗಿರ್ಬೋದು. ಸೊ ಈ ಒಂದು ಶಿಫ್ಟ್ ನಿಮ್ಮ ಜೀವನದಲ್ಲಿ ಸೊ ಬರ್ತಿದ್ಯಾ, ಹೇಗೆ? ವಿಲ್ ಜಸ್ಟ್ ಚೆಕ್. ಓಕೆ, ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಮೀನ್ ವೈಲ್ ಕ್ಲೇಮ್ ಮಾಡಿ ಈ ಮೆಸೇಜನ್ನು ಕಮೆಂಟ್ ಸೆಕ್ಷನಲ್ಲಿ ಶಿಫ್ಟ್ ಆರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕ್ಲೇಮ್ ಮಾಡಿ. ಸೊ ಗುಡ್ ಕಾರ್ಡ್ಸ್ ಪಾಪಿಂಗ್ ಅಪ್. ಗುಡ್. ನೀವು ಪಡ್ತಿರೋ ಕಷ್ಟ ಅಥವಾ ನಿಮ್ಗೆ ಯಾವೊಂದು ಕಾರ್ಯ ನಿಮ್ಮ ಕೈ ಹಿಡಿತಾ ಇಲ್ಲ, ಅದಕ್ಕೆ ಕಾರಣ ಯು ಹ್ಯಾವ್ ಬೀನ್ ಟು ಸ್ಟಬನ್ ಆನ್ ಯುವರ್ ಸೆಲ್ಫ್. ಓಕೆ, ಸೊ ಓಕೆ, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಾಗ್ತಾ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ಸ್ ಇದೆ. ಸೊ ಟ್ರಾನ್ಸ್ಫಾರ್ಮೇಷನ್ ಅಥವಾ ಶಿಫ್ಟ್ ಈ ಒಂದು 11 ದಿನದಲ್ಲಿ ನಿಮಗೆ ಒಂದು ಹಿಂಟ್ ಸಿಗಲಿದೆ. ಓಕೆ, ಸೊ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ? ದ ಫಸ್ಟ್ ಥಿಂಗ್ ಏನು ಮಾಡಬೇಕು, ನೀವು ಜಸ್ಟ್ ಗೋ ವಿತ್ ದ ಫ್ಲೋ. ಓಕೆ, ನಿಮ್ಗೆ ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಚಾಲೆಂಜ್ ಆಗಿರ್ಬೋದು, ಚಾಲೆಂಜ್ ಬಂದಿದೆ ಅಂದರೆ ಆಬ್ವಿಯಸ್ಲಿ ದ್ಯಾರ್ ಈಸ್ ಅ ಸೊಲ್ಯೂಷನ್ ಫಾರ್ ದಿಸ್. ಜಸ್ಟ್ ಗೋ ವಿತ್ ದ ಫ್ಲೋ. ಇದು ಒಂದು ಆಸ್ಪೆಕ್ಟ್. ಓಕೆ, ಆ್ಯಂಡ್ ದ ಅದರ್ ಥಿಂಗ್ ಇಸ್, ಇನ್ನೊಂದು ಏನಂದರೆ ಬಿ ರಿಸೆಪ್ಟಿವ್. ಈಗ ಯಾರೋ ಒಬ್ಬರು ಬಂದು ನಿಮಗೆ ಅಡ್ವೈಸ್ ಕೊಡ್ತಾರೆ, ಯು ಹ್ಯಾವ್ ಟು ಬಿ ರಿಸೆಪ್ಟಿವ್. ಆ ಅಡ್ವೈಸ್ನ ನೀವು ತಗೊಳ್ಳಿ. ಓಕೆ, ಬಟ್ ಅಲ್ಟಿಮೇಟ್ ಡಿಸಿಷನ್ ನಿಮ್ದಾಗಿರಬೇಕು. ಟೇಕ್ ಆಲ್ ದಿ ಐಡಿಯಾಸ್ ವಾಟ್ ಯು ವಿಲ್ ಬಿ ಗೆಟಿಂಗ್ ಫ್ರಮ್ ಯುವರ್ ಪಿಯರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್, ಯಾರಾದರೂ ಆಗಿರ್ಬೋದು. ಸೊ ವೆನ್ ದೇ ಆರ್ ಗಿವಿಂಗ್ ಎನಿ ಐಡಿಯಾಸ್, ಥಿಂಕ್ ಆಫ್ ದಿಸ್ ಐಡಿಯಾಸ್ ಆ್ಯಂಡ್ ಡಿಸೈಡ್ ಅಪಾನ್ ವಿಚ್ ಒನ್ ಯು ವಾಂಟ್ ಟು ಸ್ಟಿಕ್ ಆನ್. ಓಕೆ, ಇದೊಂದು ಸೆಕೆಂಡ್ ಆಸ್ಪೆಕ್ಟ್. ಥರ್ಡ್ ಆಸ್ಪೆಕ್ಟ್ ಏನು ಅಂದರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ನಿಮ್ಮ ಕಷ್ಟ ಏನು ಅನುಭವಿಸ್ತಿದ್ದೀರಲ್ಲ ಈಗ, ಈ ಕಷ್ಟಗಳು ಬಂದಿದೆ. ಓಕೆ ಫೈನ್, ಬಟ್ ಸೊಲ್ಯೂಷನ್ ಇದೆ ಅದಕ್ಕೆ. ಸೊ ಈ ಸೊಲ್ಯೂಷನ್ಗೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಸ್ಕಿಲ್ಸ್ ಏನೇನಿದೆ ಆ ಸ್ಕಿಲ್ಸ್ನ ಯು ಹ್ಯಾವ್ ಟು ಪೋರ್ಟ್ರೇ ಇಟ್. ಓಕೆ, ಸೊ ಸೊಲ್ಯೂಷನ್ಸ್ ಆರ್ ಇನ್ ಯುವರ್ ಹ್ಯಾಂಡ್ಸ್ ಬಿಕಾಸ್ ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಲೈಫ್. ಈಗ ಪ್ರಾಬ್ಲಮ್ ಬಂದಿದೆ ಅಂದರೆ ಸೊಲ್ಯೂಷನ್ ದಾರಿ ಹುಡುಕೋ ಕ್ರಿಯೇಟಿವಿಟಿ ನಿಮ್ಮಲ್ಲಿದೆ. ಯು ನೀಡ್ ಟು ಜಸ್ಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ, ಯೋಚನೆ ಮಾಡಿ ಈ ಒಂದು ಸಿಚುಯೇಷನಲ್ಲಿ ಸೊ ಯಾವ ಥರ ಮುಂದೆ ಹೆಜ್ಜೆ ಹಾಕಬೇಕು. ಓಕೆ, ಇದು ಒಂದು ಪಾರ್ಟ್. ಈ 3 ಆಸ್ಪೆಕ್ಟ್ಸ್ ನೀವು ಫಾಲೋ ಮಾಡಿ. ಆಬ್ವಿಯಸ್ಲಿ ನಿಮಗೆ ಬಂದಿರೋ ಕಷ್ಟ ಏನೇ ಆಗಿರ್ಬೋದು, ಯು ಆರ್ ಗೋಯಿಂಗ್ ಟು ಗೆಟ್ ಅ ಹಿಂಟ್ ದಟ್ ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಓಕೆ, ಸೊ ಬಿ ಪೇಷಂಟ್, ಬಿ ಕಾಮ್, ಟೇಕ್ ವೈಸ್ ಡಿಸಿಷನ್ಸ್. ಓಕೆ, ಸೊ ಈ ಒಂದು ಮೆಸೇಜ್ ಎಲ್ರಿಗೂ ರೆಸೊನೇಟ್ ಆಗೋದಿಲ್ಲ. ಹೂಎವರ್ are resonated with this message, please kindly take this advice, guidance from the universe. Okay, so don't lose your hope. Okay, so kashta bandide, so what is that I have to do, ನನಗೆ ದಾರಿ ಇಲ್ಲ. ಡೋಂಟ್ ಕೀಪ್ ಆನ್ ಥಿಂಕಿಂಗ್ ನೆಗೆಟಿವ್. ಓಕೆ, ಸೊ ಎಂಥ ಒಂದು ಕಷ್ಟ ಬಂದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಸೊಲ್ಯೂಷನ್ ತಾನೇ ಬರುತ್ತೆ. ಈ ಒಂದು ಪರ್ಸನಲ್ ಗೈಡೆನ್ಸ್ಗೋಸ್ಕರ contact me on this WhatsApp number. So, see you on the next reel.